ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆಯುತ್ತಿದ್ದವರಿಗೆ ದೊಡ್ಡ ಶಾಕ್ ಕೊಡುವುದಕ್ಕೆ ಸರ್ಕಾರ ಮುಂದಾಗಿದೆ. ಗ್ಯಾರಂಟಿ ಯೋಜನೆಯಲ್ಲಿ ಒಂದಿಷ್ಟು ರೂಲ್ಸ್ ಬದಲಾಯಿಸುತ್ತಿದ್ದು, ದುಡ್ಡು ಬೇಕು ಅಂದ್ರೆ ಬಯೋಮೆಟ್ರಿಕ್ ಕಡ್ಡಾಯವಾಗಲಿದೆ. ಸಾಲ ಮಾಡಿ ಕೊಡ್ತಾ ಇದ್ರೆ ಎಷ್ಟು ಜನಕ್ಕೆ ಅಂತ ಕೊಡ್ತಾರ? ಏನೇನು ಇದ್ದಾರೆ ಕೊಡಬೇಕು, ಎಲ್ಲ ಹೋಲ್ ಕೊಟ್ಕೊಂತ ಹೋದ್ರಿಗಿನ ದೇಶದ ಆರ್ಥಿಕ ಭದ್ರತೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಗೃಹಲಕ್ಷ್ಮಿ ಯೋಜನೆಗೆ ಮೇಜರ್ ಸರ್ಜರಿ. ದುಡ್ಡು ಬೇಕು ಅಂದ್ರೆ ಬಯೋಮೆಟ್ರಿಕ್ ಕಡ್ಡಾಯ. ಗೃಹಲಕ್ಷ್ಮಿ ಯೋಜನೆ ಸಿದ್ದರಾಮಯ್ಯ ಸರ್ಕಾರದ ವೇಳೆ ತಂದಿದ್ದ ಪಂಚ ಗ್ಯಾರಂಟಿಗಳಲ್ಲಿ ಒಂದು. ಈ ಯೋಜನೆಯಿಂದ ಅದೆಷ್ಟೋ ಬಡ ಕುಟುಂಬಗಳಿಗೆ ಅನುಕೂಲವಾಗಿದೆ. ಕೆಲವರು ಅಂಗಡಿ ಇಟ್ಕೊಂಡಿದ್ದಾರೆ, ಇನ್ನು ಕೆಲವರು ಹೊಲದಲ್ಲಿ ಬೋರ್ ಕೊರೆಸಿದ್ದಾರೆ. ಪ್ರತಿ ತಿಂಗಳು ಬರೋ 2,000ದಿಂದಲೇ 10 ಒಳಿತನ್ನ ಮಾಡಿಕೊಂಡಿದ್ದವರಿದ್ದಾರೆ. ಆದ್ರೀಗ ಇದೇ ಯೋಜನೆಗೆ ಮೇಜರ್ ಸರ್ಜರಿ ಮಾಡುವುದಕ್ಕೆ ಸರ್ಕಾರ ಮುಂದಾಗಿದೆ. ಅಡ್ಡದಾರಿಯಲ್ಲಿ ಹರಿದೋಗ್ತಿರೋ ಹಣದ ಹರಿವಿಗೆ ಬ್ರೇಕ್ ಹಾಕಲು ಮುಂದಾಗಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಮಾತ್ರ ಸಿಗಬೇಕು ಅಂತ ಬಯೋಮೆಟ್ರಿಕ್ ವ್ಯವಸ್ಥೆ ಜಾರಿಗೊಳಿಸುವುದಕ್ಕೆ ಮುಂದಾಗಿದ್ದಾರೆ. ರಾಜ್ಯದಲ್ಲಿ ಸುಮಾರು 1,30,00,000 ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಅನುಕೂಲ ಪಡೆಯುತ್ತಿದ್ದಾರೆ. ಆದರೆ ಇದರಲ್ಲೂ ಗೋಲ್ಮಾಲ್ ನಡೆಯುತ್ತಿದೆಯಂತೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನಡೆದ ಪರಿಶೀಲನೆ ವೇಳೆ ಗೃಹಲಕ್ಷ್ಮಿ ಯೋಜನೆಯ ಅಸಲಿ ಚಿತ್ರಣ ಬಯಲಾಗಿದೆ. ಈ ಜಿಲ್ಲೆಯಲ್ಲಿ 10,840 ಮಂದಿ ಫಲಾನುಭವಿಗಳು ಅನರ್ಹರಾಗಿದ್ದಾರಂತೆ. ಇವರಲ್ಲಿ 5,713 ಮಂದಿ ಮೃತರಾಗಿದ್ದು, ಅವರ ಖಾತೆಗೂ ಪ್ರತಿ ತಿಂಗಳು 2,000 ರೂಪಾಯಿ ಜಮೆಯಾಗುತ್ತಿದೆ. ಇದರ ಜೊತೆಗೆ 5,171 ಮಂದಿ ಐಟಿ ಮತ್ತು ಜಿಎಸ್ಟಿ ತೆರಿಗೆ ಪಾವತಿಸುತ್ತಿದ್ದಾರೆ. ಇಂಥವರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಅಕೌಂಟ್ಗೆ ಬಂದು ಬೀಳುತ್ತಿದೆ. ಹಾಗೆಯೇ 1,295 ಮಂದಿ ಆಧಾರ್ ಸೀಡಿಂಗ್ ಮಾಡದಿದ್ರೂ ಹಣ ಪಡೆಯುತ್ತಿದ್ದಾರಂತೆ. ಈ ವಿಷಯ ಗೊತ್ತಾಗ್ತಿದ್ದಂತೆ ಮೇಜರ್ ಸರ್ಜರಿಗೆ ಸರ್ಕಾರ ಮುಂದಾಗಿದೆ. ಅಂಗನವಾಡಿ ಕಾರ್ಯಕರ್ತೆಯರ ಮೂಲಕ ಮನೆ ಮಾಹಿತಿ ಪಡೆದಾಗಲೇ ಈ ಅಕ್ರಮಗಳು ಬಯಲಾಗಿದ್ದು, ಕನಕಪುರ ತಾಲೂಕಿನಲ್ಲೇ 3,058 ಮಂದಿ ಸಾವನ್ನಪ್ಪಿದವರಿಗೂ ಹಣ ಹೋಗಿದೆಯಂತೆ. ಹೀಗಾಗಿ ಮೃತರ ಖಾತೆಗೆ ಜಮೆಯಾದ ಹಣವನ್ನ ವಾಪಸ್ ಪಡೆಯಲು ಸರ್ಕಾರ ಮುಂದಾಗಿದೆ. ಕೊಡೋದು ಸರಿ ಆಯ್ತಾ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತದು. ಹೌದು, ಯಾಕಂದ್ರೆ ಈಗ ಭಾರತ ಸಾಲ ಮಾಡಿ ದೇಶ ಕೊಡ್ತಾ ಇದ್ರೆ ಎಷ್ಟು ಜನಕ್ಕೆ ಅಂತ ಕೊಡ್ತಾರ? ಹೌದಲ್ಲ, ಇಡೀ ಪ್ರಪಂಚಕ್ಕೆ ಹಿಂಗೆ ಇಡೀ ವರ್ಷಾನ್ಗಟ್ಲೆ ಹಿಂಗೆ ಸಾಗಿಸ್ತಿರ್ಬೇಕಂದ್ರೆ ಎಲ್ಲರೂ ಕೆಲಸ ಮಾಡ್ಲಾರ್ದಾನೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅದ್ರ ಹಂಗಾಗ್ತದೆ ಕೊಡೋದು. ಇವ್ರು ಎಲ್ಲಂದ್ರೆ ಇದ್ದವ್ರಿಗೂ ಕೊಡ್ತಾರ, ಇಲ್ದವ್ರಿಗೂ ಕೊಡ್ತಾರ. ಯಾರು ಕಡು ಬಡವ್ರು ಇರ್ತಾರ ಅವ್ರಿಗೆ ಕೊಡಬೇಕು, ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು. ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಇದ್ರೆ ಅದೇನು ವ್ಯಾಲ್ಯೂ ಇರಲ್ಲ. ಏನೇನು ಇದ್ದಾರೆ ಕೊಡಬೇಕು. ಎಕನಾಮಿಕ್ಸ್ ವೀಕರ್ ಸೆಕ್ಷನ್ 10% ಮಾತ್ರನೇ ಕೊಡಬೇಕು. ಇವ್ರು 10 ಬಿಟ್ಟು ಎಲ್ಲ ಹೋಲ್ ಕೊಟ್ಕೊಂತ ಹೋದ್ರಿಗಿನ ದೇಶದ ಆರ್ಥಿಕ ಭದ್ರತೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇನ್ ಫ್ಯೂಚರ್ನಲ್ಲಿ ಲಾಸ್ ಆಗ್ತದೆ. ಆಮೇಲೆ ದೇಶ ಒತ್ತಿಡೋ ಪರಿಸ್ಥಿತಿ ಬರ್ತದೆ. ದೇಶ ಮಾರಿ ಜನರಿಗೆ ಫ್ರೀ ಬೇಸ್ ಕೊಡೋ ಪರಿಸ್ಥಿತಿ ಬರ್ತದೆ. ಇದು ಒಂದು ಲಿಮಿಟೆಡ್ ನಲ್ಲಿ ಇರ್ಬೇಕು. ಅದು ಫಲಾನುಭವಿ ಕೊಟ್ಟರೆ ಅದು ವ್ಯಾಲ್ಯೂ ಇರ್ತದೆ. ಮತ್ತೆ ಇದ್ದಂತರಿಗೆ ಕೊಟ್ಟರೆ ಅದು ವೇಸ್ಟ್ ಆಗ್ತದೆ. ಇದು ಮಾಡ್ತಕ್ಕಂಥದ್ದು ಸರ್ಕಾರ ಕರೆಕ್ಟ್ ಇದೆ. ನಾವು ಓದ್ಬೇಕಾದ್ರೆ, ಈಗ ನಾನು ರಿಟೈರ್ಡ್ ಆಗಿನಿ, ನಾವು ಓದ್ಬೇಕಾದ್ರೆ ಕೂಡ ನಾವು ಉದ್ಯೋಗ ಕೊಟ್ಟಿಲ್ಲ, ನಿರುದ್ಯೋಗ ಭತ್ತ ಕೊಡ ಅಂದಿರಿ. ಅವಾಗ ನಾವು ಕನಸು ಕಂಡಿದ್ದೀವಿ, ಇಂಪ್ಲಿಮೆಂಟ್ ಆಗಿದೆ. ಇದು ನಾವು ಸಂತೋಷ ಪಡ್ತಾ ಇದೀವಿ. ಇದೇನಾದ್ರೂ ಒಂದು ಲೆಕ್ಕದಲ್ಲಿ ಜನೇನಿದ್ದವರಿಗೆ ಹೆಲ್ಪ್ ಆಗಬೇಕು, ಬೇರೆಯವ್ರಿಗೆ ಆಗಬಾರ್ದು. ಗೃಹಲಕ್ಷ್ಮಿ ಹಣದ ಕಳ್ಳಾಟ ತಪ್ಪಿಸುವುದಕ್ಕೆ ಸರ್ಕಾರ ಬಯೋಮೆಟ್ರಿಕ್ ವ್ಯವಸ್ಥೆಗೆ ಮುಂದಾಗಿದೆ. ಇದು ಜಾರಿಯಾದಲ್ಲಿ ಫಲಾನುಭವಿಗಳೇ ಖುದ್ದು ಬಂದು ಹಣ ಬಿಡಿಸಿಕೊಳ್ಳಬೇಕು. ಫಲಾನುಭವಿಗಳಿಗೆ ಇನ್ಮೇಲೆ ಬಯೋಮೆಟ್ರಿಕ್ ಕಡ್ಡಾಯವಾಗಲಿದೆ. ಬೆಂಗಳೂರು 1, ಗ್ರಾಮ 1, ಸೇವಾ ಸಿಂಧು ಅಥವಾ ಬಾಪೂಜಿ ಸೇವಾ ಕೇಂದ್ರಗಳಿಗೆ ತೆರಳಿ ಹೆಬ್ಬೆಟ್ಟು ನೀಡಬೇಕು. ಈ ವೇಳೆ ಕಣ್ಣಿನ ಸ್ಕ್ಯಾನ್ ಅಥವಾ ಫೇಸ್ ಸ್ಕ್ಯಾನ್ ಮೂಲಕ ಗುರುತು ದೃಢಪಡಿಸಲಾಗುತ್ತೆ. ಬಯೋಮೆಟ್ರಿಕ್ ವೇಳೆ ಆಧಾರ್ ಕಾರ್ಡ್ ತರುವುದು ಕಡ್ಡಾಯ. ಒಟ್ನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಹೊಸ ರೂಲ್ಸ್ ಬರ್ತಿದ್ದು, ಅಕ್ರಮವಾಗಿ ಹರಿದು ಹೋಗ್ತಿದ್ದ ಹಣದ ಹರಿವಿಗೆ ಬ್ರೇಕ್ ಬೀಳಲಿದೆ. ಶರಣು ಹಂಪಿ, ನ್ಯೂಸ್ 18, ಬೆಂಗಳೂರು.